ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಕಡ್ಡಿ ಖಾರ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ಗೆ ಇರಲಿ ಅಂತ ಹೇಳ್ಬಿಟ್ಟು ಮನೇಲೇ ಟ್ರೈ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ, ಕಡಲೆ ಹಿಟ್ಟು ಎಷ್ಟು ತಗೊಂಡಿರ್ತೀವೋ ಕಡಲೆ ಹಿಟ್ಟಿಗಿಂತ ಸ್ವಲ್ಪ ಕಡಿಮೆಗೆ ಅಕ್ಕಿ ಹಿಟ್ಟು, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಉಪ್ಪು, ಆಮೇಲೆ ಸೋಡಾ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಜೊತೆಗೆ ಕಾಯಿಸಿಟ್ಕೊಂಡಿರೋ ಎಣ್ಣೆ, ಕಾದಿರೋ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ ಇಟ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಕೈಲಿ ಅದಕ್ಕೆ ಅಂಟ್ಕೋಬೇಕು. ಹಸಿಟ್ಟಿಗೆ ಅಂಟ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಆಮೇಲೆ ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಚೆನ್ನಾಗಿ ನಾದ್ಕೋಬೇಕು. ಫುಲ್ಲು ಹಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಅಂಟ್ಕೊಂಡಿದ್ದಾದ್ಮೇಲೆ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಸೋಡಾ ಅವಾಗ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ಸೋಡಾನ. ಇಷ್ಟು ಮಾಡ್ಕೊಂಡು ಇದು ಹಸಿಟ್ಟು ಇಡೋಂಗಿಲ್ಲ, ಅಲ್ಲೇ ಕಲಸಿ ಇಟ್ಕೊಂಡು ಚೆನ್ನಾಗಿ ಕಲಸಿ ನಾದಿದ್ರೆ ಅದೇ ಚೆನ್ನಾಗಿ ಬರುತ್ತೆ. ಇನ್ನು ಅಲ್ಲಿ ಕಲಸಿ ಇಟ್ಕೊಂಡು ಅಲ್ಲೇ ಹಾಕಬೇಕು. ಇನ್ನು ಸೈಡಲ್ಲಿ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೋಬೇಕು. ಜೊತೆಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅದು ಒಗ್ಗರಣೆಗೆ, ಜೊತೆಗೆ ಅವಲಕ್ಕಿ ಮತ್ತು ಹುರ್ಗಡ್ಲೆ, ಕಡಲೆ ಬೀಜ ಇಷ್ಟಿದ್ರೆ ಸಾಕು. ಮನೇಲಿರೋಂಥ ಐಟಮ್ಗಳೇ, ಜಾಸ್ತಿ ಏನಿಲ್ಲ. ಇನ್ನು ಆಮೇಲೆ ಮೆಣಸಿನ್ಕಾಯಿ ಪುಡಿ, ಖಾರ ಏನಾದ್ರು ಸಾಕಾಗಲಿಲ್ಲ ಅಂದರೆ ಮೇಲ್ಗಡೆ ಉದುರಿಸ್ಕೊಳ್ಳೋದು. ಇನ್ನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಟಿದ್ದೀನಿ. ಮಾಮೂಲಿ ಚಕ್ಲಿ ಒಳ್ಳೆ ಇರುತ್ತಲ್ಲ, ಇದು ಎಲ್ಲದಕ್ಕೂ ಉಪಯೋಗ, ಶಾವಿಗೆಗೆ ಮತ್ತು ಈ ಥರ ಏನಾದರೂ ಮಾಡೋಕ್ಕೆ ಎಲ್ಲದಕ್ಕೂ. ಇನ್ನು ಇದರಲ್ಲಿ 2 ಥರ ಐತೆ, ಸಣ್ಣದೊಂದು ಮತ್ತು ದಪ್ಪದೊಂದು. ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಹಿಟ್ಟೇನಾರ ಗಟ್ಟಿಗೆ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಆ ಹಿಟ್ಟಿಗೆ ಈ ಸಣ್ಣದು ಬರಲಿಲ್ಲ ಅಂತ ಹೇಳಿದ್ರೆ ಆ ದೊಡ್ಡದು ತೋರಿಸಿದ್ನಲ್ಲ ಅದಕ್ಕೆ ಮಾಡ್ಕೋಬೇಕು. ಹಂಗಾಗಿ ನೀವು ಸಾಫ್ಟಾಗೆ, ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗೆ ಹಿಟ್ಟನ್ನು ಇದು ಮಾಡ್ಕೋಬೇಕು. ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು. ಇನ್ನೊಂದು ಸಲ ಆಗ್ಬೋದು ಅಷ್ಟೇ ಹಿಟ್ಟು. ನೋಡಿ ಇಷ್ಟೇ, ಒಂದೇ ಸಲ ಆಗೋ ಅಷ್ಟೇ. ಇನ್ನು ಮಿಕ್ಕದ್ದೆಲ್ಲ ಹಾಕ್ಕೊಂಡ್ರೆ ಇನ್ನೊಂದು ಸಲ ಆಗುತ್ತೆ. ಹಿಟ್ಟು ಸಾಫ್ಟಾಗಿರುತ್ತೆ, ಕೈಗೆ ಅಂಟ್ಕೊಳ್ಳೋದೇ ಇರೋ ಥರ ಮಿದ್ಕೋಬೇಕು ಚೆನ್ನಾಗೆ. ಇನ್ನು ನಾವೆಲ್ಲ ಇದನ್ನು ಹಬ್ಬ ಬರುತ್ತಲ್ಲ, ಏಕಾದಶಿ ಉಪವಾಸದ ಹಬ್ಬ ಅಂತ ಹೇಳ್ತಾರೆ ನಮ್ಮ ಕಡೆ ಸೈಡು, ಅದಕ್ಕೆ ನಾವು ಮಾಡ್ಕೋತಿದ್ದೋ. ಚಕ್ಲಿ, ನಿಪ್ಪಿಟ್ಟು, ಕೋಡ್ಬಳೆ, ಕಜ್ಜಾಯ, ಜೊತೆಗೆ ಇದು ಒಂದು ನಮ್ಮ ಅಪ್ಪ ಅವಾಗೆಲ್ಲ ತಿಂತಿತ್ತು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಮಾಡ್ತಿದ್ರು. ಆವಾಗಿಂದು ವರ್ಷವೂ ಅಭ್ಯಾಸನೇ ಆಗ್ಬಿಟ್ಟೈತೆ ಅದು ಮಾಡೋದು. ಇವಾಗೆಲ್ಲ ತಿನ್ನೋಕ್ಕಾಗಲ್ವಲ್ಲ, ಎಲ್ಲ ಆಗಲ್ಲ, ಸಿಗಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು 2 ವರ್ಷದಿಂದ ಮಾಡ್ತಾನೇ ಇಲ್ಲ. ಬೇಕಿದ್ರೆ ಫಸ್ಟು ಈ ಥರ ಬರ್ತದ ಇಲ್ವಂತ ಒಂದು ಸಲ ಬೇರೆ ಬಟ್ಲಿಗೆ ಇಟ್ಕೊಂಡು ಟ್ರೈ ಮಾಡಿ ನೋಡಿ. ಆವಾಗ ಬರಲಿಲ್ಲ ಅಂದರೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು, ಇದು ಸಾಫ್ಟಾಗಿರೋದ್ರಿಂದ ಬೇಗನೆ ಬರುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊತೀನಿ ಅಂದರೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದೇ ಸಲ ಇದು ಮಾಡ್ಕೊಳ್ಳಿ. ನಾನು ಒಂದೇ ಸಲ ಏನಿಲ್ಲ, ಚಿಕ್ಕ ಬಾಣಲಿನ ಇಟ್ಕೊಂಡಿರೋದು. ಇದನ್ನೇ ಒಂದು ಸ್ವಲ್ಪನೇ ಹಾಕೊಂಡ್ರೆ ಅದು ಅಳ್ಳುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. 1-2 ಸಲ 3 ಸಲ ಆಯಿತು. ಇದು ಎಣ್ಣೆ ಒಳಗೆ ಹಾಕಿದ್ಮೇಲೆ ಅದು ಸ್ವಲ್ಪ ದಪ್ಪ ಬರುತ್ತೆ, ಜೊತೆಗೆ ಅಳ್ಳುತ್ತೆ. ಹಂಗಾಗಿ ಇದೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಜಾಸ್ತಿ ಉರಿ ಕೊಟ್ಟರೆ ಸಿದೋಗ್ಬಿಡುತ್ತೆ. ಇನ್ನು ಇದಕ್ಕೇನು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ, ಬೇಗ ಮಾಡ್ಕೋಬೋದು. ನೋಡಿ ಒಂದು ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಇದು ಮನೇಲಿರೋ ಐಟಮ್ಮೇ. ಇದೇ ಥರ ಇನ್ನು ಬೂಂದಿ ಖಾರ ಮಾಡ್ತಾರಲ್ಲ, ಅದು ಚೋಚೋ ಖಾರ, ಅದಕ್ಕೆಲ್ಲ ಇದೇ ಥರನೇ ಮೇನಾಗಿ ಹಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಇರೋದು ಅಷ್ಟೇ. ನಾನು ಬಿಸಿದು ಅದು ಸೈಡಲ್ಲಿ ಕಡ್ಡಿ ಇರುತ್ತಲ್ಲ, ಯಾವ್ದಾದ್ರು ಕಡ್ಡಿ ತಗೊಂಡು ಹಿಂಗೆ ಹಾಕ್ಕೊಳ್ಳಿ, ಸೋಸ್ಕೊಂಡು ಸ್ವಲ್ಪ ಎಣ್ಣೆ ಇರುತ್ತೆ, ಸೋಸ್ಕೊಂಡು ಒಂದು ಇದಕ್ಕೆ ಹಾಕೊಳ್ಳೋದು. ಅದೇನೋ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇನ್ನು ನನ್ನ ಮಗ ಏನು ಮಾಡ್ತಾಯಿದ್ದೀಯಮ್ಮ, ಈ ಥರ ಚಕ್ಲಿಗಳು ತಗೊಂಡ್ರೆ ಸಾಕು, ಏನು ಮಾಡ್ತಾಯಿದ್ದೀಯಮ್ಮ ಅಂತ ಇರ್ತಾನೆ. ಇನ್ನು ನನ್ನ ಚಿಕ್ಕ ಮಗನಿಗೆಲ್ಲ ಇಂಥ ಆಸೆಗಳು ಏನೂ ಇಲ್ಲ. ಅವ್ನು ಮಾಡಿಕೊಟ್ರು ಇಂಥವು ಯಾವುದೂ ತಿನ್ನಲ್ಲ ಅವನು.
ಅವ್ನಿಗೆ ಯಾವುದಾದ್ರೂ ಅಷ್ಟೇ, ಈ ಥರ ಈ ಕಬಾಬ್ದು ಆಗಲಿ ಇದು ಅಂಗಡಿ ಐಟಮ್ಮು, ಇನ್ನೇನೋ ಏನೋ ಜಾಸ್ತಿ ಅಂದರೆ ಚಾಕ್ಲೇಟ್ ಅಷ್ಟೇ. ಕುರ್ಕುರೆ ಯಾವುದೋ ಒಂದು, ಅದೂ ಎಲ್ಲ ಥರನೂ ತಿಂದ್ಬಿಡ್ತೀನಿ, ಟೇಸ್ಟ್ ನೋಡೇ ಬಿಡ್ತೀನಿ ಅನ್ನೋ ಥರ ಏನಿಲ್ಲ ಅವನಿಗೆ. ಹಣ್ಣುಗಳಲ್ಲೂ ಅಷ್ಟೇ, ಎಲ್ಲದರಲ್ಲೂ ದೊಡ್ಡವನಿಗಿಂತ ಚಿಕ್ಕವನು ತಿನ್ನಲ್ಲ ಅವ್ನು ಜಾಸ್ತಿ. ದೊಡ್ಡವನು ತಿಂತಾನೆ, ಆದರೂ ದಪ್ಪ ಆಗಲ್ಲ ಅಷ್ಟೇ. ಇನ್ನು ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಒಂದೇ ಸಲ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಬೇಕಿದ್ದರೆ ಎರಡನ್ನೂ ಒಂದೇ ಸಲ ಈ ಥರ ಜಾಲರಿಲಿ ಎತ್ಕೊಬೋದು. ಹುರ್ಗಡ್ಲೆನೂ ಚೆನ್ನಾಗಿ ಇದಾಗುತ್ತೆ. ಇನ್ನು ಒಗ್ಗರಣೆದು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅಷ್ಟೇ. ಅವಲಕ್ಕಿ ಎಲ್ಲನೂ ಎಣ್ಣೆಲಿ ಫ್ರೈ ಮಾಡಿಕೊಂಡು ಎತ್ಕೊಂಡಿರೋದು. ಇದು ನೋಡಿ ಈ ಥರ ಬಂದೈತೆ. ಈ ಬಿಸಿಲೇನೆ ನೀವು ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿಕೊಂಡು, ಖಾರ ಕಡಿಮೆ ಆಗಿದ್ದರೆ ಮೆಣಸಿನ್ಕಾಯಿ ಪುಡಿ ಅದು ಹಾಕ್ಕೊಳ್ಳಿ. ರುಚಿ ಕಡಿಮೆ ಆಗಿದ್ದರೆ ರುಚಿನೂ ಬಿಸಿದ್ರಲ್ಲೇ ಉದುರಿಸಿದ್ರೆ ಅದು ಇಟ್ಕೊಳ್ಳುತ್ತೆ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳ್ಬಿಟ್ಟು. ಇದೇ ಥರ ಚೆನ್ನಾಗಿರುತ್ತೆ, ತಿಂದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಿಂಗೆ ಮೆತ್ತಗೆ ಮುಟ್ರೂ ಪುರ್ಕಂತ ಬಿಟ್ಟೋಗುತ್ತೆ ನೋಡಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಎಲ್ರಿಗೂ ಬೈ.